ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ 1 to 4 ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ 5 to 8 ಹೇಗೆ ಸೊಲ್ಯೂಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. 7 - 2 + 13 - 5 - 2 + 1. ಆನ್ಸರ್ ಏನಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಬಟ್ ಎಕ್ಸಾಮ್ನಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಕ್ಯಾಲ್ಕುಲೇಟರ್ ಇಲ್ಲದೇ ನೀವು ಮಾಡಲಿಕ್ಕೆ ಕಲಿಬೇಕು. ಕ್ವಶನ್ ಕೊಟ್ಟಿರುವಂಥದ್ದು 7 - 2 + 13 - 5 - 2 + 1. ಇಷ್ಟನ್ನು ಒಮ್ಮೆಲೆ ಸಿಂಪ್ಲಿಫೈ ಮಾಡ್ಬೋದು. ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಮತ್ತೆ ಹೇಗೇನು ರೀಸಿಂಪ್ಲಿಫೈ ಮಾಡ್ಕೊಳ್ಬೋದು. 7 - 2 5 ಆಗುತ್ತೆ. 13 - 5 8 8 - 2 6 +1. ಸೊ ಆನ್ಸರ್ ಈಸ್ 6 + 5 + 1. 7ರಲ್ಲಿ 2 ಕಳೆದ್ರೆ 5, 13ರಲ್ಲಿ 5 ಕಳೆದ್ರೆ 8, 8ರಲ್ಲಿ 2 ಕಳೆದ್ರೆ 6, +1 ಹಾಗೆ ಬರ್ಕೊಂಡಿದ್ದೀನಿ. 6 5 11, 11 1 12. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5th ಒನ್ನಿಗೆ ಆನ್ಸರ್ ಆಪ್ಷನ್ ಸಿ. 6th ಒನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಅಂತಂದರೆ ಯಾವ ನಂಬರನ್ನು 2 ಸತಿ ಮಲ್ಟಿಪ್ಲೈ ಮಾಡಿದಾಗ 1521 ಬರುತ್ತೆ. 37 × 37, 38 × 38, 39 × 39, 40 × 40. ಸೊ ಹಿಂಗೆ 40 ಇದ್ದಾಗ ಆನ್ಸರ್ ಈಸಿ. 40 ಸ್ಕ್ವೇರ್ ಅಂತಂದರೆ 40 × 40 × 40. 4 4 40 × 40, 4 4 ಆನ್ಸರ್ 16, 1600 ಆಗುತ್ತೆ. ಸೊ 40 ಅಲ್ಲ, 37, 38, 39 ಅನ್ನೋದನ್ನು ನೀವು ಈಗ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. a² + b² + 2ab. a + b² = a² + b² + 2ab. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಯಾವ ನಂಬರ್ ಕೊಟ್ಟರು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್ 37 ಇದೆಯಲ್ವಾ. ಸೊ 37ಅನ್ನು ನೀವು ಸ್ಪ್ಲಿಟ್ ಮಾಡಿ 30 + 7 ಅಂತ ಬರ್ಕೊಳ್ಬೇಕು. ಯಾವುದೇ ನಂಬರ್ ಕೊಟ್ಟಿದ್ರೆ, ಈಗ 58 ಕೊಟ್ಟಿದ್ರೆ 50 + 8, 19 ಕೊಟ್ಟಿದ್ರೆ 10 + 9, ಯಾವುದೇ ನಂಬರ್ ಕೊಟ್ಟಿದ್ರು ಈಗ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕು. ಇದರಲ್ಲಿ ಫಸ್ಟ್ ನಂಬರ್ ಇರೋದು ಎ ಆಗುತ್ತೆ, ಸೆಕೆಂಡ್ ನಂಬರ್ ಇರೋದು ಬಿ ಆಗುತ್ತೆ. ಸೊ ಎ ಅಂತಂದರೆ 30, ಬಿ ಅಂತಂದರೆ 7. ಫಾರ್ಮುಲಾ ಏನು? a² ಅಂತಂದರೆ 30² + b² ಅಂತಂದರೆ 7² + 2ab. 2 × ab ಅಂತಂದರೆ ಎಷ್ಟು? ಎ ಅಂತಂದರೆ 30, ಬಿ ಅಂತಂದರೆ 7. ಇಷ್ಟೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 30² ಮಾಡೋದು ಹೇಗೆ? 0 ಇದ್ದಾಗ ಕ್ಯಾಲ್ಕುಲೇಷನ್ ಈಸಿ. 3 3 ಎಷ್ಟು? 9. 9 ಪಕ್ಕದಲ್ಲಿ 2 zeros ಬರೆದ್ರೆ ಆಯಿತು. 30² ಅಂತಂದರೆ ಆನ್ಸರ್ 900. 7 7 49. ದೆನ್ 2 × 30 × 7. 3 2 6, 6 7 42, 420 ಆಗುತ್ತೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 900 + 49 + 420 ಆ್ಯಡ್ ಮಾಡಿದಾಗ ಲಾಸ್ಟ್ ನಂಬರ್ 9 ಆಗುತ್ತೆ. ಸೊ ಆಪ್ಷನ್ ಎ ಆನ್ಸರ್ ಅಲ್ಲ. ನೋಡಿ, ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 37² ಆನ್ಸರ್ ಸಿಗುತ್ತೆ. 900 + 49 + 429, 9 4 13, 1340 + 20, 1300, 1320, 1320 + 49 ಅಂತಂದರೆ 1369 ಆಗುತ್ತೆ. 9 4 13, 13, 1300, 1340, 1369 ಆನ್ಸರ್ ಆಗುತ್ತೆ. ಅಲ್ಲಿ ಕೊಟ್ಟಿರೋದು 1521 ಆನ್ಸರ್ ಬರಬೇಕು. ಸೊ 37 ಆನ್ಸರ್ ಅಲ್ಲ. ಅದೇ ಥರನೇ 38ಗೂ ನೀವು ಕ್ಯಾಲ್ಕುಲೇಷನ್ ಮಾಡಿ. 38 ಹೇಗೆ ಬರ್ಕೊಳ್ಬೇಕು? 30 + 8 ಅಂತ ಬರ್ಕೊಳ್ಬೇಕು. 30² + 8² + 2ab. 2 × 30 × 8. ಫಸ್ಟ್ ಇರೋ ನಂಬರನ್ನು ಸ್ಕ್ವೇರ್ ಬರ್ಕೊಳ್ಬೇಕು. ಫಾರ್ಮುಲಾ ಏನು? a² ಅಂದರೆ 30². ನೆಕ್ಸ್ಟ್ b² 8². 2ab. 2 × a ವ್ಯಾಲ್ಯೂ, b ವ್ಯಾಲ್ಯೂ. 30² ಅಂತಂದರೆ 900, 8² ಅಂದರೆ 64, 2ab. 2 × 8 3 24, 8 3 24, 240. ಇಷ್ಟನ್ನು ಸಿಂಪ್ಲಿಫೈ ಮಾಡಿನೇ ಬರ್ಕೊಳ್ಬೋದು. 3 2 6, 8 6 48, 480 ಆನ್ಸರ್ ಆಗುತ್ತೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಲಾಸ್ಟಿಗೆ ನಂಬರ್ 4 ಇರೋದ್ರಿಂದ ಟೋಟಲ್ ಮಾಡಿದಾಗ ಆನ್ಸರ್ 4 ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಲಾಸ್ಟ್ ನಂಬರು 1. ಸೊ 38 ಕೂಡ ರೈಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಇರೋವಂಥ ನಂಬರ್ ಯಾವುದು? 39². 39ನಲ್ಲಿ ನೀವು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ನಾವೀಗ 37 ಚೆಕ್ ಮಾಡಿದ್ದೀವಿ, 38 ಚೆಕ್ ಮಾಡಿದ್ದೀವಿ, 39 ಚೆಕ್ ಮಾಡಬೇಕು. 39ಅನ್ನು ಹೇಗೆ ಬರ್ಕೊಳ್ಬೇಕು? 30 + 9. ಫಾರ್ಮುಲಾ ಏನು? a² + b² + 2ab. a² + b² + 2 × a × b. a ಅಂತಂದರೆ 30, b ಅಂತಂದರೆ 9, a² ಅಂತಂದರೆ 30², b² ಅಂತಂದರೆ 9², 2ab ಅಂತಂದರೆ 2 × a ವ್ಯಾಲ್ಯೂ ಎಷ್ಟು? 30 × b ವ್ಯಾಲ್ಯೂ ಎಷ್ಟು? 9. 30² ಅಂದರೆ 900, 9 9 81,
93 27 2 27 2 54 540. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 9 5 14 1440 1400 ಪ್ಲಸ್ 80 1440 ಪ್ಲಸ್ 80 1521. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 39 ಈಸ್ ದ ರೈಟ್ ಆನ್ಸರ್. ಸೊ ಯಾವುದೇ ನಂಬರ್ ನೀವು ಸ್ಕ್ವೇರ್ ಮಾಡಲಿಕ್ಕೆ ಕೊಟ್ಟಾಗ ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಅಂತಂದರೆ ಫಸ್ಟ್ ನಂಬರ್, ಬಿ ಅಂತಂದರೆ ಸೆಕೆಂಡ್ ನಂಬರ್. ಅದೇ ಪ್ರಕಾರ ಫಾರ್ಮುಲಾ ಪ್ರಕಾರನೇ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಕೊಟ್ಟಿರುವಂಥ ಕ್ವಶನ್ 7th ಒಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಹವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ವೆನ್ ಇಟ್ ವಾಸ್ 5:55 PM. ನೋಡಿ, ಗಡಿಯಾರದಲ್ಲಿ ಫಸ್ಟ್ ನಾನಿಲ್ಲಿ ನಂಬರ್ಸ್ ಬರ್ಕೊಳ್ತಾ ಇದ್ದೀನಿ. 12 6 3 9 1 2 4 5 6 7 8 9 10 11 12. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, 5 ಗಂಟೆ 5 ನಿಮಿಷ ಆದಾಗ ಇವೆರಡರ ನಡುವೆ ಇರುವಂಥದ್ದು ಯಾವ ಆ್ಯಂಗಲ್ ಬರುತ್ತೆ? 5 ಗಂಟೆ ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡಲ್ಲಿ ಇರೋವಂಥ ಆ್ಯಂಗಲ್, ಪ್ರೊಟ್ರಾಕ್ಟ್ರಲ್ಲಿ ಯಾವ ಆ್ಯಂಗಲ್ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 2 ಮೆಥಡ್ ಇರುತ್ತೆ, ಎರಡೂ ಹೇಳಿರ್ತೀನಿ ನಾನು ನಿಮಗೆ. 2 ಮೆಥಡ್ ಇದೆ, ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ಫಸ್ಟ್ ಮೆಥಡ್ ಏನಂತಂದರೆ, ನೋಡಿ, ನೀವು ಪ್ರೊಟ್ರಾಕ್ಟ್ರಲ್ಲಿ ಇವಿಷ್ಟಕ್ಕೆ 180 ಡಿಗ್ರಿ ಇರುತ್ತೆ. ಸೊ ಒಂದು ಸರ್ಕಲ್ ಅಂತಂದರೆ 180 ಡಿಗ್ರಿ ಪ್ಲಸ್ 180 ಡಿಗ್ರಿ 360 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 360 ಡಿಗ್ರಿ ಅಂತಂದರೆ ಟೋಟಲ್ ಆಗಿ 12 ನಂಬರ್ ಇದೆ. ಸೊ ಹಾಗಾದರೆ ಒಂದು ನಂಬರಿಗೆ ಎಷ್ಟು ಡಿಗ್ರಿ? 12 3 36, ಒಂದು ನಂಬರಿಗೆ 30 ಡಿಗ್ರಿ ಬರುತ್ತೆ. ಸೊ ಈಗ 5 ಗಂಟೆ ಅಂತಂದರೆ ಟೋಟಲ್ ಆಗಿ 5 ನಂಬರ್ ಆಯಿತು. 12ರಿಂದ 5 ನಂಬರ್ ಆಯಿತು. ಒಂದು ನಂಬರಿಗೆ 30 ಅಂತಂದರೆ 5 ನಂಬರಿಗೆ ಎಷ್ಟಾಗುತ್ತೆ? 35 150 ಡಿಗ್ರಿ ಆಗುತ್ತೆ. ದೆನ್ ಮಿನಿಟ್ ನಂಬರ್ ನೋಡಿ, ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅವರಿಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. 5 ಗಂಟೆ ಏನು ಕೊಟ್ಟಿದ್ದಾರೆ, ಸೊ 5ನೇ ನಂಬರು. ಸೊ 5 × 30. 30 ಏನಕ್ಕೆ? ಒಂದು ನಂಬರಿಗೆ 30 ಡಿಗ್ರಿ ಬಂತು, 5 ನಂಬರಿಗೆ 150 ಡಿಗ್ರಿ ಆಗುತ್ತೆ. ದೆನ್ ಅದೇ ಥರನೇ ಫಸ್ಟ್ ನಂಬರ್ 5 ಗಂಟೆ 5 ನಿಮಿಷ ಅಂತಂದರೆ ಫಸ್ಟ್ ನಂಬರಿಗೆ ಒಂದು ನಂಬರಿಗೆ ಎಷ್ಟು ಡಿಗ್ರಿ? ಒಂದು ನಂಬರಿಗೆ 5 ನಿಮಿಷ ಅಂತಂದರೆ ನೀವು 5 × 30 ಬರ್ಕೊಳ್ಳೋದಲ್ಲ. ಈಗ 5 ಗಂಟೆ ಅಂತ ಕೊಟ್ಟಿದ್ದಾರೆ. ಸೊ 12ರಿಂದ 5 ಅಂದರೆ 5 ನಂಬರ್ ಸಿಗುತ್ತೆ. ನೆಕ್ಸ್ಟ್ ನಿಮಿಷ ಅಂತಂದರೆ 12ರಿಂದ 1 ಅಂತಂದರೆ 5 ನಿಮಿಷ ಅಂತಂದರೆ ಮುಳ್ಳು ಒಂದರಲ್ಲಿ ಇರುತ್ತೆ. ಸೊ 12ರಿಂದ 1 ಅಂತಂದರೆ ನಮಗೆ 1 ನಂಬರ್ ಸಿಗುತ್ತೆ. 1 × 30 ಡಿಗ್ರಿ 1 × 30 ಡಿಗ್ರಿ ಮಾಡಿದಾಗ 30 ಡಿಗ್ರಿನೇ ಬರುತ್ತೆ. ಸೊ ಈಗ ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡಲ್ಲಿ ಲೆಸ್ ಮಾಡಿದಾಗ ನಿಮಗೆ ಡಿಗ್ರಿಯನ್ನು ಲೆಸ್ ಮಾಡಿದಾಗ ಆನ್ಸರ್ ಸಿಗುತ್ತೆ. 150 ಡಿಗ್ರಿ ಮೈನಸ್ 30 ಡಿಗ್ರಿ ಮಾಡಿದ್ರೆ ಆನ್ಸರ್ ಈಸ್ 120 ಡಿಗ್ರಿ. ಸೊ ತುಂಬ ಜನಕ್ಕೆ ಇದು ಕಷ್ಟ ಅನಿಸುತ್ತೆ. ಇದು ಕಷ್ಟ ಅನಿಸಿದ್ರೆ ಇನ್ನೂ ಒಂದು ಮೆಥಡ್ ಇದೆ. ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆಯಿತು. 30 × H ಮೈನಸ್ 5.5 × M. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. 30 × H ಅಂತಂದರೆ ಅವರ್ ಹ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ? 5 ಗಂಟೆ ಏನು ಕೊಟ್ಟಿದ್ದಾರೆ. ಸೊ 30 × 5 ಮೈನಸ್ 5.5 ಇಂಟು ಮಿನಿಟ್ ಎಷ್ಟೊಂದು ಕೊಟ್ಟಿದ್ದಾರೆ? 5 ನಿಮಿಷ ಅಂತ ಕೊಟ್ಟಿದ್ದಾರೆ. ಸೊ 5.5 × 5. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. 35 × 150 5.5 × 5. 5.5 × 5 ಅಂತಂದರೆ 55 ಅರ್ಧ 27.5 ಆಗುತ್ತೆ. ಸೊ 150ರಲ್ಲಿ 27 ಕಳಿಬೇಕು. 150ರಲ್ಲಿ 27 ಕಳೆದ್ರೆ 122 ಆಗುತ್ತೆ. ಸೊ ಆನ್ಸರ್ ಈಸ್ 122.5. ಇಲ್ಲಿ ಇರೋದಕ್ಕೆ 122.5ಗೆ ನಿಯರೆಸ್ಟ್ ಇರೋದು ಯಾವುದು? 120 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಸೊ 2 ಮೆಥಡ್ ಇದೆ. ನಿಮಗೆ ಈಸಿ ಆಗೋದನ್ನು ಫಾಲೋ ಮಾಡಿ, ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ನೆಕ್ಸ್ಟ್ 8th ಒನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಲೆಂಡರ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಕ್ವಶನ್ ಈ ಥರದಲ್ಲಿದೆ. ವಾಟ್ ಡೇ ಆಫ್ ದ ವೀಕ್ ವಾಸ್ 15th August 1949? 1949 ಆಗಸ್ಟ್ 15 ಯಾವ ವಾರ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾನಿಲ್ಲಿ ಕೊಟ್ಟಿರುವಂಥ ಇಯರನ್ನು ಬರ್ಕೊಳ್ತಾ ಇದ್ದೀನಿ. 1949. ಕ್ವಶನಲ್ಲಿ ಕೊಟ್ಟಿರುವಂಥ ವರ್ಷ 1949. ಅದರ ಹಿಂದಿನ ವರ್ಷ ಬರ್ಕೊಳ್ಬೇಕು. ಹಿಂದಿನ ವರ್ಷ ಅಂದರೆ ಯಾವುದು? 1948. ಯಾವ ವರ್ಷ ಕೊಟ್ಟಿರ್ತಾರೋ ಅದ್ರ ಹಿಂದಿನ ವರ್ಷ ಬರ್ಕೊಳ್ಬೇಕು. ದೆನ್ 1900 ಎಬೋ ಎಷ್ಟು ವರ್ಷ ಇದೆ? 48 ಇಯರ್ಸ್ ಇದೆ. 1900ನ ಲೆಸ್ ಮಾಡಿ ಬರ್ಕೊಂಡಿದ್ದೀನಿ, 48 ಇಯರ್ಸ್. ಸೊ ಈ 48ನಲ್ಲಿ ಎಷ್ಟು ಸತಿ ಲೀಪ್ ಇಯರ್ ಬರುತ್ತೆ, ಎಷ್ಟು ಸತಿ ನಾರ್ಮಲ್ ಇಯರ್ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, 4ರಿಂದ ಭಾಗಿಸಿದ್ರೆ ನಿಮಗೆ ಎಷ್ಟು ಲೀಪ್ ಇಯರ್ ಅಂತ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ 4 ವರ್ಷಕ್ಕೊಂದ್ಸತಿ ಲೀಪ್ ಇಯರ್ ಬರೋದು. 4 1 4, 4 2 8. ಸೊ 12 ಸತಿ ಲೀಪ್ ಇಯರ್ ಬರುತ್ತೆ. ಯಾವುದೇ ನಂಬರ್ ಕೊಟ್ಟಿರಲಿ 4ರಿಂದ ಭಾಗಿಸಿದ್ರೆ ನಿಮಗೆ ಎಷ್ಟು ಸತಿ ಲೀಪ್ ಇಯರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ 1948 ಅಂತಂದರೆ 1900 ನಂತರದಲ್ಲಿ 48 ಒಳಗಡೆ
ಯಾವ್ಯಾವ ವರ್ಷ ಲೀಪ್ ಇಯರ್ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಲೀಪ್ ಇಯರ್ ಅಂತಂದರೆ ಅಧಿಕ ವರ್ಷ ಯಾವಾಗ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾನಿಲ್ಲಿ ಲೀಪ್ ಇಯರ್ ಬರ್ಕೊಂಡಿದ್ದೀನಿ. 48ರಲ್ಲಿ 12 ಸತಿ ಲೀಪ್ ಇಯರ್ ಬರುತ್ತೆ. ದೆನ್ 48ರಲ್ಲಿ 12 ಕಳೆದ್ರೆ 36 ಸತಿ ನಾರ್ಮಲ್ ಇಯರ್ ಬರುತ್ತೆ. ಲೀಪ್ ಇಯರ್ ಇದ್ದಾಗ ಇಂಟು 2 ಮಾಡಬೇಕು, ನಾರ್ಮಲ್ ಇಯರ್ ಇದ್ದಾಗ ಇಂಟು 1 ಮಾಡಬೇಕು. ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಕ್ಯಾಲೆಂಡರ್ ವೀಡಿಯೋಸನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೋಡ್ಕೊಳ್ಳಿ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಹೇಗೆ ಮಾಡಬೇಕು ಅಂತ. ಅದನ್ನು ನೋಡಿ ಅವಾಗ ಇದನ್ನು ನೋಡಿ ಆಮೇಲೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಿ ಲೀಪ್ ಇಯರ್ ಇದ್ದಾಗ 12 ಲೀಪ್ ಇಯರ್ಸ್ ಇದೆ, 36 ನಾರ್ಮಲ್ ಇಯರ್ಸ್ ಇದೆ. ಇವೆರಡನ್ನು ಟೋಟಲ್ ಮಾಡಿದ್ರೆ 48 ಬರಬೇಕು. 36 + 10 46 2 48 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ? 12 ಸತಿ ಲೀಪ್ ಇಯರ್ ಬರುತ್ತೆ. 48ರಲ್ಲಿ 12 ಕಳೆದ್ರೆ 36 ಸತಿ ನಾರ್ಮಲ್ ಇಯರ್ ಬರುತ್ತೆ. ಲೀಪ್ ಇಯರ್ ಇದ್ದಾಗ ಇಂಟು 2 ಮಾಡಬೇಕು, ನಾರ್ಮಲ್ ಇಯರ್ ಇದ್ದಾಗ ಇಂಟು 1 ಮಾಡಬೇಕು. 12 2s 48 ಆಯಿತು, 36 1s 36 ಆಯಿತು. ದೆನ್ 1900 ಸೀರೀಸ್ ಕೊಟ್ಟಾಗ ಒಂದು ಆಡ್ ಡೇ ಎಕ್ಸ್ಟ್ರಾ. ಸೊ ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡ್ಕೊಳ್ತಿದ್ವಿ ಅಂತಂದರೆ ಆಡ್ ಡೇಸನ್ನು ಫೈಂಡ್ ಔಟ್ ಮಾಡ್ಕೊಳ್ತಿದ್ವಿ. ಲೀಪ್ ಇಯರ್ ಇದ್ದಾಗ ಇಂಟು 2, 12 2s 24 ಆಡ್ ಡೇಸ್ ಆಯಿತು, 36 1s 36 ಆಡ್ ಡೇಸ್ ಆಯಿತು. 1900 ಸೀರೀಸ್ ಕೊಟ್ಟಾಗ ಒಂದು ಆಡ್ ಡೇ ಎಕ್ಸ್ಟ್ರಾ. ಸೊ 24 + 36 + 1. ಸೊ ಇಯರ್ ಪೋರ್ಷನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಕ್ವಶನಲ್ಲಿ ಕೊಟ್ಟಿರೋಂಥ ಡೇಟ್ ನೋಡಬೇಕು. ಆಗಸ್ಟ್ 15 ಒಂದು ಕೊಟ್ಟಿದ್ದಾರೆ. ಸೊ ಆಗಸ್ಟ್ 15 ಒಂದು ಕೊಟ್ಟಿರೋದ್ರಿಂದ ನಾವು ಜನವರಿಯಿಂದ ಮಂತ್ ಬರ್ಕೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಜನವರಿಯಲ್ಲಿ 31 ದಿನ, ಫೆಬ್ರವರಿಯಲ್ಲಿ 28 ದಿನ. ನಾವೀಗ ಫೈಂಡ್ ಔಟ್ ಮಾಡ್ತಿರೋದು 1949 ಆಗಸ್ಟನ್ನು ಫೈಂಡ್ ಔಟ್ ಮಾಡ್ತಿರೋದು. 48 ಆಗಸ್ಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದರೆ ನಾವು ಫೆಬ್ರವರಿಯಲ್ಲಿ 29 ಬರ್ಕೊಳ್ಬೇಕಿತ್ತು, ಲೀಪ್ ಇಯರ್ ಆಗಿರೋದ್ರಿಂದ. ಬಟ್ 1949 ಲೀಪ್ ಇಯರ್ ಏನಲ್ಲ. ಸೊ ಫೆಬ್ರವರಿಯಲ್ಲಿ 28 ಬರ್ಕೊಳ್ಬೇಕು. ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇಯಲ್ಲಿ 31, ಜೂನ್ನಲ್ಲಿ 30, ಜುಲೈಯಲ್ಲಿ 31 ದಿನ. ಆಗಸ್ಟ್ನಲ್ಲಿ ಯಾವ ತಾರೀಕಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅಂದರೆ 15ನೇ ತಾರೀಕಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವಿಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. 5 1 6 1 7 1 8 8 16 1 17 ದಶಕ 1 3 1 4 2 6 3 9 3 12 3 15 3 18 3 19 1 20 8 9 1 10 11 12 5 17 7 ದಶಕ 1 3 1 4 2 6 6 3 9 3 12 3 15 3 18 3 21 1 22 227 ಡೇಸ್ ಬರುತ್ತೆ. ಇವಿಷ್ಟನ್ನು ಟೋಟಲ್ ಮಾಡಿದಾಗ 227 ಡೇಸ್ ಬರುತ್ತೆ. ಯಾವ ಮಂತ್ ಕೊಟ್ಟಿದ್ದಾರೆ, ಯಾವ ಡೇಟ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ತನಕ ಬರ್ಕೊಳ್ಬೇಕು. ಅಕ್ಟೋಬರ್ 2ನೇ ತಾರೀಕು ಯಾವ ವಾರ ಬರುತ್ತೆ ಅಂತ ಕೊಟ್ಟಿದ್ರೆ ನೀವು ಅಕ್ಟೋಬರ್ ತನಕ ಬರ್ಕೊಳ್ಬೇಕು. ಅಕ್ಟೋಬರಲ್ಲಿ 2 ದಿನ ಬರ್ಕೊಂಡ್ರೆ ಸಾಕು. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ 227 ಬಂತು. ಏನು ಡೇಸ್ ಬಂದಿರುತ್ತೋ ಅದನ್ನು 7ರಿಂದ ಭಾಗಿಸ್ಬೇಕು. 227 ಬಂದಿದೆ, 7ರಿಂದ ಭಾಗಿಸಿ. 7 3 21, 22ರಲ್ಲಿ 21 ಕಳೆದ್ರೆ 1 ಬರುತ್ತೆ. 7 ಕ್ಯಾರಿ ಮಾಡ್ಕೊಳ್ತಿದ್ದೀನಿ. 7 2 14. ಸೊ ಬರೋವಂಥ ಆನ್ಸರ್ 3. ಸೊ ಏನು ಆನ್ಸರ್ ಬಂದಿರುತ್ತೋ ನೀವು ಇಲ್ಲಿ ಫಸ್ಟು ಬರ್ಕೊಂಡಿರೋಂಥ ಆಡ್ ಡೇಸಿಗೆ ಆ್ಯಡ್ ಮಾಡಬೇಕು. ಸೊ ಫಸ್ಟು 24 ಹೇಗೆ ಬಂತು? 12 ಲೀಪ್ ಇಯರ್ಸ್, 12 2s 24. 36 ಹೇಗೆ ಬಂತು? 36 × 1 36. 1 ಹೇಗೆ ಬಂತು? 1900 ಸೀರೀಸ್ ಕೊಟ್ಟಾಗ 1 ಆಡ್ ಡೇ ಎಕ್ಸ್ಟ್ರಾ. ಈ 3 ಹೇಗೆ ಬಂತು? ನಾವೀಗ ಕ್ಯಾಲ್ಕುಲೇಷನ್ ಮಾಡಿದಾಗ ಮಂತನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 3 ಡೇಸ್ ಬಂತು. ಇವಿಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 36 10 46 56 4 60 61 3 64 ದಿನ ಬರುತ್ತೆ. ಲಾಸ್ಟ್ ಸ್ಟೆಪ್ಪು ಬಂದಿರೋಂಥ ಆಡ್ ಡೇಸನ್ನು ಅಗೈನ್ 7ಇಂದ ಡಿವೈಡ್ ಮಾಡಬೇಕು. 7 9 63. ಆನ್ಸರ್ 1 ಬರುತ್ತೆ. 64ರಲ್ಲಿ 63 ಕಳೆದ್ರೆ ಇದೇ ಫೈನಲ್ ಆನ್ಸರ್. ಲಾಸ್ಟಿಗೆ ಆನ್ಸರ್ 0 1 2 3 4 5 6. 0 ಬಂದರೆ ಸಂಡೇ, 1 ಬಂದರೆ ಮಂಡೇ, 2 ಬಂದರೆ ಟ್ಯೂಸ್ಡೇ, 3 ಬಂದರೆ ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಈಗ ಬಂದಿರೋಂಥ ಆನ್ಸರ್ 1. ಲಾಸ್ಟಿಗೆ 1 ಆನ್ಸರ್ ಬಂದರೆ ಆನ್ಸರ್ ಈಸ್ ಮಂಡೇ. ಸೊ ಮಂಡೇ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದೇ ಡೇಟ್ ಕೊಟ್ಟಿದ್ರು ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ಫಸ್ಟ್ ಕೊಟ್ಟಿರೋಂಥ ಇಯರ್ನ ಹಿಂದಿನ ವರ್ಷ ಬರ್ಕೊಳ್ಬೇಕು. ದೆನ್ ಅದರಲ್ಲಿ 1900 ಕೊಟ್ಟಿದ್ರೆ 1900 ಬಿಟ್ಟು ಬರ್ಕೊಳ್ಬೇಕು. 2000 ಕೊಟ್ಟಿದ್ರೆ 2000 ಬಿಟ್ಟು ಬರ್ಕೊಳ್ಬೇಕು. ದೆನ್ ಇರೋವಂಥ ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾರ್ಮಲ್ ಇಯರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಲೀಪ್ ಇಯರಿಗೆ ಇಂಟು 2 ಆಡ್ ಡೇಸ್, ನಾರ್ಮಲ್ ಇಯರಿಗೆ ಇಂಟು 1 ಆಡ್ ಡೇ. ಸೊ ಇಂಟು 2 ಮಾಡಿದಾಗ 12 2s 24, 36 1s 36. ದೆನ್ 1 ಆಡ್ ಡೇ ಎಕ್ಸ್ಟ್ರಾ 1900 ಸೀರೀಸ್ ಕೊಟ್ಟರೆ ಮಾತ್ರ ಈ 1 ಆಡ್ ಡೇ ಎಕ್ಸ್ಟ್ರಾ ಬರ್ಕೊಳ್ಬೇಕು. 2000 ಸೀರೀಸ್ ಕೊಟ್ಟರೆ ಈ ಆಡ್ ಡೇ ಎಕ್ಸ್ಟ್ರಾ ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದೆನ್ ಈ 3 ಹೇಗೆ ಬಂತು ಅಂತಂದರೆ ಡೇಸ್ ಅಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ 7ಇಂದ ಡಿವೈಡ್ ಮಾಡಿದಾಗ ಲಾಸ್ಟಿಗೆ ಬಂದಿರುವಂಥ ರಿಮೈಂಡರ್ 3 ಇತ್ತು. ಸೊ
ಆ 3 ಆ್ಯಡ್ ಮಾಡಿಕೊಂಡಾಗ 64 ಡೇಸ್ ಆಯಿತು. ಅದನ್ನು ಅಗೈನ್ 7 ಡಿವೈಡ್ ಮಾಡಬೇಕು. 7 9 63. ಲಾಸ್ಟಿಗೆ ಏನು ಉಳಿಯುತ್ತೋ ಅದೇ ಮೀನ್ ಆನ್ಸರ್. ಲಾಸ್ಟಿಗೆ ಉಳಿಯುವಂಥ ಆನ್ಸರ್ 1. ಸೊ 1 ಅಂತಂದರೆ ಮಂಡೇ ಇಸ್ ದ ರೈಟ್ ಆನ್ಸರ್. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ನಿಮಗೆ ಫಸ್ಟ್ ಈ ವಿಡಿಯೋ ನೋಡ್ತಾ ಇದ್ದರೆ ಕಷ್ಟ ಅನಿಸುತ್ತೆ. ಕ್ಯಾಲೆಂಡರ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಒಂದು 2-3 ಪ್ರಾಬ್ಲಮ್ ನೀವೇ ಟ್ರೈ ಮಾಡಿ ನೆಕ್ಸ್ಟ್ ನೀವು ಈ ವಿಡಿಯೋಸ್ ನೋಡಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಎಕ್ಸಾಮಿಗೆ ಅದೇ ಥರನೇ ಒಂದು 4-5 ಪ್ರಾಬ್ಲಮನ್ನು ನೀವು ಮಾಡಿ ಕಲಿಬೇಕು. ಆವಾಗ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಅಂತ ಅನಿಸುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.